ಪೊಲೀಸ್ಗೋಸ್ಕರ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ನನ್ನ ಕಲೀಗ್ ಶ್ರುತಿ ಕೂಡ ಇದ್ದಾರೆ. ಶ್ರುತಿ, ವೆಲ್ಕಮ್. ಥ್ಯಾಂಕ್ ಯು ರಂಜಿತ್. ಜಿಗಣಿ ವ್ಯಾಪ್ತಿಯಲ್ಲಿ ಅಕ್ರಮ ಸಿಲಿಂಡರ್ಗಳದ್ದೇ ಕಾರುಬಾರು. ಸುರಕ್ಷತೆ ಇಲ್ಲದೆ ಅಂಗಡಿಗಳಲ್ಲಿ ಮಾರಾಟವಾಗ್ತಾ ಇದೆ ಅಂತೆ ಸಿಲಿಂಡರ್ಗಳು. ಕೈಗಾರಿಕಾ ಪ್ರದೇಶದ ಕಾರ್ಮಿಕರಿಗೆ ಅಕ್ರಮ ಸಿಲಿಂಡರ್ ಮಾರಾಟ ಆಗ್ತಾ ಇರುವಂತಹ ವಿಚಾರ. ಬೇರೆ ಬೇರೆ ಖಾಸಗಿ ಕಂಪನಿಗಳ ಸಿಲಿಂಡರ್ಗಳ ಮಾರಾಟ ಅಕ್ರಮವಾಗಿ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಆಹಾರ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಆಹಾರ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಷ್ಟೆಲ್ಲ ಅಕ್ರಮ ಸಿಲಿಂಡರ್ಗಳ ಮಾರಾಟ ಆಗ್ತಾ ಇದ್ರು ಕೂಡ ಜಿಗಣಿ ವ್ಯಾಪ್ತಿಯಲ್ಲಿ ಅಕ್ರಮ ಸಿಲಿಂಡರ್ಗಳದ್ದೇ ಕಾರುಬಾರು. ಸುರಕ್ಷತೆ ಇಲ್ಲದೆ ಅಂಗಡಿಗಳಲ್ಲಿ ಸಿಲಿಂಡರ್ಗಳ ಮಾರಾಟ ಆಗ್ತಾ ಇದೆ. ಹೇಗ್ ಪರ್ಮಿಷನ್ ಸಿಕ್ತು? ಈ ರೀತಿ ಸಿಲಿಂಡರ್ ಮಾರಾಟ ಆಗ್ತಾ ಇದ್ರು ಕೂಡ ಯಾರ ಗಮನಕ್ಕೂ ಬಂದಿಲ್ವಾ ಅನ್ನೋದು ಪ್ರಶ್ನೆ. ಗಮನಕ್ಕೆ ಬಂದ್ರು ಕೂಡ ಆಹಾರ ಇಲಾಖೆ, ಅಗ್ನಿಶಾಮಕ ದಳದ ಅಧಿಕಾರಿಗಳು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಈ ವಿಚಾರದಲ್ಲಿ. ದೃಶ್ಯ ನೋಡ್ತಾ ಇದೀವಿ, ಮಾರ್ಕ್ ಮಾಡಿ ಬೇರೆ ತೋರಿಸ್ತಾ ಇದೀವಿ. ಅಂಗಡಿಗಳಲ್ಲಿ ಸಿಲಿಂಡರ್ಗಳು ಮಾರಾಟ ಆಗ್ತಾ ಇರುವಂತಹ ದೃಶ್ಯ. ಈ ರೀತಿ ಮಾರೋ ಹಾಗಿಲ್ಲ, ಆದ್ರೂ ಕೂಡ ರಾಜಾರೋಷವಾಗಿ ರಸ್ತೆಯಲ್ಲೇ ಇಟ್ಕೊಂಡು ಅಂಗಡಿಗಳ ಮುಂದೆ ಸಿಲಿಂಡರ್ ಯಾರು ಬೇಕೋ ಅವರಿಗೆ ಅಕ್ರಮವಾಗಿ ಮಾರಾಟ ಆಗುತ್ತೆ. ಎಲ್ಲೋ ಕದ್ದು ಮುಚ್ಚಿ ಮಾಡ್ತಿದ್ದಾರ? ಇಲ್ಲ, ಬಹಿರಂಗವಾಗಿ ರೋಡ್ ಅಲ್ಲಿ ನಿಲ್ಲಿಸ್ಕೊಂಡು ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿರಲ್ವಾ? ಆಹಾರ ಇಲಾಖೆ, ಅಗ್ನಿಶಾಮಕ ದಳದ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಇತ್ತ ನೋಡಲೇಬೇಕು. ನೋಡಿದ್ರು ಕೂಡ ಸೈಲೆಂಟ್ ಆಗಿದ್ದಾರ ಗೊತ್ತಿಲ್ಲ. ಎರಡು ದೃಶ್ಯ. ಸಹಜವಾಗಿ ನೀವೇನಾದ್ರೂ ಅಂಗಡಿಗೆ ತರೋದಕ್ಕೆ ಹೋದ್ರೆ ಸಿಲಿಂಡರ್ ಕೂಡ ಸಿಗುತ್ತೆ ಅಲ್ಲಿ. ಎಲ್ಲೆಡೆ ಬೇರೆ ಬೇರೆ ಕಂಪನಿಯ ಗ್ಯಾಸ್ಗಳು ಬ್ಲಾಸ್ಟ್ ಆಗಿ ಇತ್ತೀಚೆಗೆ ಸುಮಾರು ಬನ್ನೇರಘಟ್ಟ ಹಾಗೂ ಬೊಮ್ಮನಹಳ್ಳಿಯಲ್ಲಿ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿದ್ದು, ಇಷ್ಟಾದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಕಾಣಿಸುತ್ತೆ. ನಾನೀಗ ಜಿಗಣಿ ಪಟ್ಟಣದ ಪುರಸಭೆ ಅಕ್ಕಪಕ್ಕದಲ್ಲಿ ಈ ಒಂದು ಅಂಗಡಿಗಳಲ್ಲಿ ಯಾವ ರೀತಿ ಗ್ಯಾಸ್ಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಪ್ರತಿಯೊಂದು ಫ್ಯಾನ್ಸಿ ಸ್ಟೋರ್ ಎದುರುಗಡೆ ಬೇರೆ ಬೇರೆ ಕಂಪನಿಗೆ ಸೇರಿದಂಥ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಯಾವುದೇ ಒಂದು ಸೇಫ್ಟಿ ಇಲ್ಲದೆ, ನಾವಿಲ್ಲಿ ಸ್ಥಳೀಯವಾಗಿ ನೋಡಿದ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಸೇಫ್ಟಿ ಇಲ್ಲದೆ ಮಾರಾಟ ಮಾಡ್ತಿದ್ದಾರೆ. ಪ್ರತಿಯೊಂದು ಅಂಗಡಿಗಳಲ್ಲಿಯೂ ಕೂಡ ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳೋದಕ್ಕೆ ಅನುಮತಿ ಯಾರು ಕೊಟ್ಟರು? ಆಹಾರ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಜೊತೆಗೆ ಪುರಸಭೆ ಪಕ್ಕದಲ್ಲೇ ಆಗ್ತಾ ಇದ್ರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಪ್ರತಿಯೊಂದು ಮಳಿಗೆಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಮಾರಾಟ ಜೋರಾಗಿದ್ದರೂ ಸಹ ಕಳೆದ ಒಂದು ವಾರದ ಹಿಂದೆ ಕೇವಲ ಕಾಟಾಚಾರಕ್ಕೆ ಮಾದಾಪಟ್ಟಣದಲ್ಲಿ ತಹಶೀಲ್ದಾರರು ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ರೈಡ್ ಮಾಡುವ ನೆಪದಲ್ಲಿ ಒಂದಷ್ಟು ಸಿಲಿಂಡರ್ಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ರು. ಆದರೆ FIR ಮಾಡಿ ಮತ್ತೆ ಹಾಗೆ ಬಿಟ್ಟಿರೋದನ್ನು ನೋಡ್ತಾ ಇದ್ರೆ, ಇಲ್ಲಿ ಜಿಗಣಿಯಲ್ಲಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ಇವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಅಕ್ರಮವಾಗಿ ಯಾವುದೇ ಸೇಫ್ಟಿ ಇಲ್ಲದೆ ಗ್ಯಾಸ್ಗಳನ್ನು ಮಾರಾಟ ಮಾಡ್ತಿರೋದ್ರಿಂದಾಗಿ ಏನಾದರೂ ಅವಘಡ ಆದರೆ ಇಲ್ಲಿ ಪ್ರಾಣಹಾನಿಗಳಾಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಇನ್ನು ಫೈರ್ನವರು ಕೂಡ ಇದಕ್ಕೆ ಸಾಕಷ್ಟು ಅನುಮತಿಯನ್ನು ನೀಡೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಆದರೆ ಯಾವುದೇ ಒಂದು ಅನುಮತಿಯನ್ನು ಪಡೆದೇ ಈ ರೀತಿ ಪ್ರಮುಖ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಇಲ್ಲಿ ಅಧಿಕಾರಿಗಳ ಭಯವಂತೂ ಇಲ್ಲ. ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದ ಒಂದು ವೇಳೆ ಏನಾದರೂ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದರೂ ಸಹ ಸಾಕಷ್ಟು ಮನೆಗಳು ಮತ್ತು ಅಂಗಡಿಗಳಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಅಧಿಕಾರಿಗಳು ಆದಷ್ಟು ಬೇಗ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಆಗಿರುವಂಥದ್ದು. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಕ್ಕೆ ಯಾರು ಕಾರಣ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.